ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನುಷಾ ತುಂಬಾ ಬುದ್ಧಿವಂತೇರಿ. ದಮಯಂತಿಗೆ ಹೇಗೆ ಹೇಳಿದ್ರೆ ತನ್ನ ಮಾತು ನಂಬ್ತಾಳೆ ಅಂತ ಅನುಷಂಗ್ ಚೆನ್ನಾಗಿ ಗೊತ್ತು. ಅನುಷಾ ಅಂದುಕೊಂಡದನ್ನ ಸಾಧಿಸ್ತಾಳೆ. ಹಾಗೆ ಸಾಧಿಸ್ಬಿಟ್ಟೆ. ದಮಯಂತಿ ಅತ್ತೆ ನನ್ನ ಮಾತನ್ನ ನಂಬಿ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಹೊರಟೋದ್ಲು. ಎಂತ ಸಿಹಿಯಾದ ಮಾತು ಹೇಳಿದೆ ಅಮ್ಮ. ಅನುಪಮ, ಇನ್ನು ತಡ ಮಾಡಬಾರ್ದು. ದಮಯಂತಿ ಬರೋ ಅಷ್ಟರಲ್ಲಿ ಪ್ರಸ್ತ ನಡೆದು ಹೋಗ್ಬೇಕು. ಕಲ್ಯಾಣಿ ಶೌರ್ಯ ಒಂದಾಗಬೇಕು. ತಕ್ಷಣ ಶೌರ್ಯನ್ ಕರೆದು ಪ್ರಸ್ತಕ್ಕೆ ಒಪ್ಸೋಣ. ಸರಿಮ್ಮ, ಅವರಿಬ್ರು ರೂಮಲ್ಲಿದ್ದಾರೆ ಅನ್ಸುತ್ತೆ, ಕರ್ಕೊಂಡು ಬರ್ತೀನಿ. ಪರವಾಗಿಲ್ಲ ಬಿಡಮ್ಮ, ಒಂದ್ಸಲ ಕರ್ದೆ ಅನ್ಕೋ, ಏನ್ ನಡೀತು ಅಂತ ಭಯ ಪಟ್ಟು ಬಂದ್ಬಿಡ್ತಾರೆ. ಇದನ್ನ ನಡಿಬೇಕು ಅಂತಂದ್ರೆ ಖುಷಿ ಪಡ್ತಾರೆ ಅಷ್ಟೇ, ಸಿಂಪಲ್. ಕಲ್ಯಾಣಿ, ಕಲ್ಯಾಣಿ, ಶೌರ್ಯ, ಕಲ್ಯಾಣಿ. ಏನಾಯ್ತಕ್ಕ? ದೊಡ್ಡೋರಿರುವಾಗ ಚಿಕ್ಕವಳಾದ್ ನಾನು ಮಾತಾಡ್ಬಾರ್ದು. ಯಾವ್ದ್ರ ಬಗ್ಗೆ ಅಕ್ಕ? ಶೌರ್ಯ, ಇವತ್ತು ರಾತ್ರಿ ಒಳ್ಳೆ ಮುಹೂರ್ತ ಇದೆಯಪ್ಪ. ಯಾವುದಕ್ಕೆ? ನಮ್ಮನ್ನ ಯಾಕೆ ಕರೆದು ಹೇಳ್ತಾ ಇದ್ದೀರಾ? ಕರ್ತ ಕರ್ಮ ನಾವೆಲ್ರೂ ಆಗಿದ್ರು ಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗಿರೋದು ನೀವೇ ಅಲ್ವಾ, ಅದಕ್ಕೆ. ಅರ್ಥ ಆಗ್ಲಿಲ್ಲ. ಅದೇ, ನಿಮ್ಮಿಬ್ರಿಗೂ ಮದುವೆ ಆಗಿ 2 ತಿಂಗಳಾಯ್ತಲ್ಲ, ಯಾವುದೇ ಸಂಪ್ರದಾಯಗಳು ಕೂಡ ನಡೆದಿಲ್ಲ. ಅದಕ್ಕೆ ಅಂತ ನಿಮ್ಮಿಬ್ರಿಗೂ ಪ್ರಸ್ತಾವ ಮಾಡಿಸೋಣ ಅಂತ. ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಮಿಬ್ಬರಿಗೆ ಅರ್ಥ ಆಗ್ತಿದ್ಯಾ? ಇದ್ರಲ್ಲಿ ಅರ್ಥ ಆಗದಿರೋದಕ್ಕೆ ಏನಿದೆ ಕಂದ? ಮದ್ವೆ ಆಗಿರೋ ಗಂಡ ಹೆಂಡತಿಗೆ ಪ್ರಸ್ತಾವ ಮಾಡ್ಬೇಕಲ್ವಾ? ನಮ್ಮಮ್ಮನ್ಗೆ ನೀವು ಹೀಗೆ ಕೇಳ್ತಿದ್ದೀರಾ ಅಂತ ಗೊತ್ತಾದ್ರೆ ದೊಡ್ಡ ಜಗಳಾನೇ ಆಗತ್ತೆ. ಯಾಕೆ ಸುಮ್ಮನೆ ಜಗಳ? ನಿಮ್ಮ ಯೋಚನೆಗಳನ್ನ ಬಿಟ್ಬಿಡಿ, ನಿಮ್ಮ ಪ್ರಯತ್ನಗಳನ್ನ ನಿಲ್ಲಿಸ್ಬಿಡಿ. ದಮಯಂತಿ ಇವಾಗ ಇಲ್ಲಿಲ್ವಲ್ಲ ಶೌರ್ಯ? ಅಮ್ಮ ಇಲ್ಲ ಅಂದ್ರೆ ಏನು? ಎಲ್ಲಿಗೆ ಹೋಗಿದ್ದಾರೆ? ಇಲ್ಲಿದ್ರೆ ನಿಮ್ ಪ್ರಸ್ತಕ್ಕೆ ಅಡ್ಡ ಮಾಡ್ತಾರೆ ಅಂತ ನಾನೇ ಏನೋ ಹೇಳಿ ಕಳಿಸ್ಬಿಟ್ಟೆ. ಅಂದ್ರೆ ಅಮ್ಮನಿಗೆ ಗೊತ್ತಾಗ್ದ ಹಾಗೇನೆ ಇದನ್ನೆಲ್ಲ ಪ್ಲಾನ್ ಮಾಡ್ತಿದ್ದೀರಾ? ತಪ್ಪಾಗಿ ಅರ್ಥ ಮಾಡ್ಕೋಬೇಡ ಶೌರ್ಯ. ಇನ್ ಹೇಗೆ ಅರ್ಥ ಮಾಡ್ಕೋಬೇಕು? ನಮ್ಮ ಅಮ್ಮನಿಗೆ ಹೇಳ್ದೇನೆ, ನನಗೆ ಕೇಳ್ದೇನೆ ನಿಮಗ್ ನೀವೇ ಪ್ರಸ್ಥಾನ ನಡೆಸಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಏನರ್ಥ? ಸರಿ, ನಾವು ಮಾಡಿದ್ದು ತಪ್ಪೇ ಅಂದ್ಕೊಳ್ಳೋಣ. ಅಷ್ಟಕ್ಕೂ ನಿನ್ ಮನ್ಸಲ್ಲಿ ಕಲ್ಯಾಣಿಗಿರೋ ಸ್ಥಾನ ಏನು? ನಿಜ ಹೇಳು ಶೌರ್ಯ, ನಿನ್ ಮನ್ಸಲ್ಲಿ ಇನ್ನೂ ಆ ಸಂಪಾದನೆ ಇದ್ದಾಳಾ? ಸಂಪಾದನ ಬೇಡ ಅಂದ್ಕೊಂಡು ಕಲ್ಯಾಣಿನ ನಿನ್ ಮನ್ಸೊಳಗೆ ತಗೊಳಕ್ ಆಗ್ತಿಲ್ವಾ? ಸಂಪದ ಅಂದ್ರೆ ಪ್ರೀತಿ ಇತ್ತು, ಆದ್ರೆ ಇವಾಗಿಲ್ಲ. ಇನ್ನೂ ನಿನ್ಗೆ ಕಲ್ಯಾಣಿ ಮೇಲೆ ಕೋಪ ಹೋಗಿಲ್ವಾ? ಕಲ್ಯಾಣಿ ತಪ್ಪು ಮಾಡಿದಾಳೆ ಅಂತಾನೆ ನಂಬ್ತಿದ್ಯಾ? ಕೋಪ ಇದೆ, ಕಲ್ಯಾಣಿನ ನಂಬ್ತಿಲ್ಲ ಅಂತ ಹೇಳದ್ನ. ಕೋಪ ಇದ್ದಿದ್ರೆ ಕಲ್ಯಾಣಿಗೆ ಕಾಲ್ ಸುಟ್ಟೋದಾಗ ಹತ್ರ ಇದ್ದು ಯಾಕೆ ನೋಡ್ಕೋತಾ ಇದ್ದೆ? ನಮ್ಮಮ್ಮ ಬೈತಿದ್ರು,
ಕಲ್ಯಾಣಿಗೆ ಯಾಕೆ ಸೇವೆ ಮಾಡ್ತಿದ್ದೆ? ಯಾಕೆ ಅಂದ್ರೆ ನಿನ್ ಮಗನ್ಗೋಸ್ಕರ ಕೆಂಡದ ಮೇಲೆ ನಡೆದ್ಲು ಅದಕ್ಕೆ. ಯಾಕಂದ್ರೆ ನಿನ್ ಮಗನ್ನ ಸಂಪದ ತಗೊಂಡ್ ಹೋಗ್ತಿರ್ಬೇಕಾದ್ರೆ ಅಡ್ಡ ಹೋಗಿದ್ದಕ್ಕೆ. ಯಾಕಂದ್ರೆ ನಿಮ್ ಮನೇಲಿ ಕಲ್ಯಾಣಿ ಒಬ್ಳು ಕೆಲಸದವಳ ಹಾಗೆ ನೀನ್ ಎಲ್ರಿಗೂ ಸೇವೆ ಮಾಡ್ತಿದ್ದಾಳ ಅದಕ್ಕೆ. ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋ ಕಲ್ಯಾಣಿನ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಹಾಗಂತ ಇವತ್ತು ನೀನ್ ಮನೆಗೆ ಬಂದಿರೋಳು ಅನ್ಕೊಂಡ್ರೆ ಸಾಕಾಗಲ್ಲ. ನನ್ನ ಮನಸ್ಸಾಕ್ಷಿಗೆ ಗೊತ್ತು ನಾನು ಕಲ್ಯಾಣಿನ ಹೇಗ್ ನೋಡ್ಕೋತಾ ಇದ್ದೀನಿ ಅಂತ. ನಿಜಾನೇ. ಅನುಪಮ ಅಮ್ಮ ಅಜ್ಜಿ ಅವ್ರನ್ನ ನೀನು ಕಲ್ಯಾಣಿ ಹಾಗೆ ನೋಡ್ಕೋತಿದ್ರೆ ನಿಜವಾಗ್ಲೂ ನೀನ್ ಬದ್ಲಾಗಿದ್ಯಾ ಅಂತ, ನೀನು ಕಲ್ಯಾಣಿನ ಅರ್ಥ ಮಾಡ್ಕೊಂಡಿದ್ಯಾ ಅಂತ, ಕಲ್ಯಾಣಿ ಮೇಲೆ ನಿನ್ ಮನ್ಸಲ್ಲಿ ಪ್ರೀತಿ ಹುಟ್ಟಿದೆ ಅಂತ ಅನ್ಕೊಂಡ್ರು. ಅವರಷ್ಟೇ ಅಲ್ಲ, ನಾನು ಬರ್ತಿದ್ದ ಹಾಗೇನೆ ನೀನು ಕಲ್ಯಾಣಿಗೆ ಜ್ಯೂಸ್ ಬಲವಂತವಾಗಿ ಕುಡ್ಸಿದ್ನ ನೋಡಿ ಶೌರ್ಯಗೆ ಕಲ್ಯಾಣಿ ಕಂಡ್ರೆ ಎಷ್ಟು ಪ್ರೀತಿ ಅಂತ ಅನ್ಕೊಂಡೆ. ನಿಜವಾಗ್ಲೂ ಕಲ್ಯಾಣಿ ಮೇಲೆ ನಿನ್ ಮನ್ಸಲ್ಲಿ ಕೋಪ ಹೋಗಿ ನನ್ ಹೆಂಡತಿ ಅನ್ನೋ ಫೀಲಿಂಗ್ ಇದ್ರೆ ಇವಾಗ ಪ್ರಸ್ತಕ್ಕಲ್ಲ, ನೀನ್ ಇಲ್ಲ ಅಂತಾನೆ ಹೇಳ್ತಿರ್ಲಿಲ್ಲ. ಅಂದ್ಕೊಳ್ದೇನೆ ಕೋಪದಲ್ಲಿ ಮದ್ವೆ ಮಾಡ್ಕೊಂಡೆ. ಆದ್ರೆ ಕಲ್ಯಾಣಿ ನೀನೇ ಅವಳ ಪ್ರಾಣ ಅನ್ಕೊಂಡ್ ಬದುಕ್ತಿದ್ದಾಳೆ. ಹೆಣ್ಮಕ್ಳು ಎಲ್ಲಾನೂ ಹೇಳ್ಕೊಳಕ್ಕಾಗಲ್ಲ, ಗಂಡಸ್ರೇ ಅವ್ರ ಮನ್ಸನ್ನ ಅರ್ಥ ಮಾಡ್ಕೋಬೇಕು. ಶೌರ್ಯ, ನೀನು ಮೊದಲೆಲ್ಲ ಹೀಗಿರ್ಲಿಲ್ಲ. ಈಗ ಕಲ್ಯಾಣಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ಯಾ ಅಂತ ನಮಗೆ ಅರ್ಥ ಆಗ್ತಿದೆ. ಆದ್ರೆ ನಿನ್ನ ಮನಸ್ಸನ್ನ ಯಾರಾದ್ರೂ ಬದಲಾಯಿಸ್ಬಿಡ್ತಾರೇನೋ ಅಂತ ನಮಗ್ ಭಯ ಆಗ್ತಿದೆಪ್ಪ. ಈಗಾಗ್ಲೇ ಕಲ್ಯಾಣಿ ವಯಸ್ಸಿಗೆ ಮೀರಿದ ನೋವುಗಳನ್ನ ಸಹಿಸ್ಕೊಳ್ತಿದ್ದಾಳೆ. ಮತ್ತೆ ಏನೋ ಒಂದು ಕಾರಣದಿಂದ ಕಲ್ಯಾಣಿಯಿಂದ ನೀನ್ ದೂರ ಆಗ್ಬಿಟ್ರೆ ಅವಳು ಸಹಿಸ್ಕೊಳ್ಳಲ್ಲಪ್ಪ. ನಿಜ ಹೇಳ್ತಾ ಇದ್ದೀನಿ. ಕಲ್ಯಾಣಿ ಅಂದ್ರೆ ನನಗೆ ಯಾವ ಕೋಪನೂ ಇಲ್ಲ. ಮನ್ಸು ಬದಲಾಗಿದೆ. ಈ ಪ್ರಸ್ತ ಆಗೋವರೆಗೂ ದಮಯಂತಿ ವಾಪಸ್ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ತಥಾಸ್ತು. ಇವತ್ತು ಈ ಪ್ರಸ್ತ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ನೀನೇ. ಹೌದು ಅನುಷಾ, ಅಮ್ಮ ಹೇಳ್ದಾಗೆ ಈ ಕಾರ್ಯ ನಡೆಯುತ್ತಾ ಅಂತ ಅಂದ್ಕೊಂಡಿದ್ದೆ.
ಆದ್ರೆ ನಮ್ಮ ನಂಬಿಕೆನ ನೀನು ಉಳಿಸ್ಬಿಟ್ಟೆ. ಸೆಂಟಿಮೆಂಟ್ ಸೀನ್ ಸಾಕು. ನೆಕ್ಸ್ಟ್ ರೊಮ್ಯಾಂಟಿಕ್ ಸೀನ್ ಒಳಗೆ ಕಲ್ಯಾಣಿನ ಶೌರ್ಯನ ಹತ್ರ ನಾವೇ ಕರ್ಕೊಂಡು ಹೋಗ್ಬೇಕು. ಏನ್ ಸ್ಯಾಮ್ ಇಲ್ಲಿದ್ಯಾ? ಸ್ಯಾಮ್, ಯಾವುದ್ರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆಯಾ? ನಮ್ಮ ಪ್ರಯಾಣದ ಬಗ್ಗೆ ಸಿದ್ದು. ಎಲ್ಲಿ ಶುರುವಾಯ್ತು, ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ. ಇನ್ನು ನಾವು ಹೀಗೆ ಓಡಾಡ್ತಾನೆ ಇರ್ತೀವ? ನಾವು ಕಂಡಿರೋ ಕನ್ಸುಗಳನ್ನ ರೀಚ್ ಆಗೋದು ಯಾವಾಗ? ಅಲ್ಲ, ನಾನು ಹೀರೋಯಿನ್ ಆಗ್ತೀನಾ? ಆಗ್ತೀನಾ ಅನ್ನೋದ್ರಲ್ಲೇನೆ ನಿನ್ನ ಹಿಂದೆ ಇಟ್ಟು ಕಾಣಿಸ್ತಿದೆ ಸ್ಯಾಮ್. ಇಂಡಸ್ಟ್ರಿಗೆ ಬರೋನು ಪ್ಯಾಷನ್ ಜೊತೆನೇ ಬರಬೇಕು, ಬಣ್ಣದ ಪ್ರಪಂಚ ನೋಡಿ ಅಲ್ಲ. ನನಗೆ ನಂಬಿಕೆ ಇದೆ, ನೀನು ಖಂಡಿತ ಹೀರೋಯಿನ್ ಆಗ್ತೀಯಾ. ನಾನು ಡೈರೆಕ್ಟರ್ ಆಗೇ ಆಗ್ತೀನಿ. ಸರಿ ಬಿಡು, ನಾನು ನಿಂಗೊಂದು ಕತೆ ಹೇಳ್ತೀನಿ, ಕೇಳಿ ಹೇಗಿದೆ ಅಂತ ಹೇಳು. ಓಪನ್ ಮಾಡಿದ್ರೆ ಒಂದು ದಟ್ಟವಾದ ಕಾಡು, ಅದರಲ್ಲಿ ಒಬ್ಬನ್ನ ಮರಕ್ಕೆ ಕಟ್ಟಾಕಿದ್ದಾರೆ. ಅಷ್ಟರಲ್ಲಿ ಒಂದು ಪಾರಿವಾಳ ಬಂದು ಅವನಿಗೊಂದು ಪ್ರೇಮ ಪತ್ರ ತಗೊಂಡು ಬಂತು. ಅಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್. ಅಷ್ಟಕ್ಕೂ ಅವನ ಲೆಟರ್ ಓದ್ಲಿಲ್ವಾ ಬಾವಾ? ಅಷ್ಟಕ್ಕೂ ಬಾಂಬ್ ಬ್ಲಾಸ್ಟ್ ಮಾಡಿದ್ಯಾರು? ಅವನನ್ನ ಮರಕ್ಕೆ ಯಾಕೆ ಕಟ್ಟಾಕಿದ್ರು? ಆದ್ರೂ ನೀನ್ ಈ ಕಥೆನ ಎಲ್ಲೋದಿದ್ದೆ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತೀಯಾ, ಉತ್ತರ ಹೇಳಕ್ ಬಿಡಲ್ವಾ? ಸರಿ 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 ಹೇಳು ಬಾವಾ. ನಾನು ಡೈರೆಕ್ಟರ್ ಆಗೋದಕ್ಕೆ ರೆಡಿ ಮಾಡ್ಕೊಂಡಿರೋ ಕತೆ ಇದು. ಹೌದಾ ಬಾವಾ? ನೀನ್ ಸಿನಿಮಾ ಮಾಡ್ತಿದ್ಯಾ? ನನಗೆ ಸಿನಿಮಾ ಅಂದ್ರೆ ಹುಚ್ಚು. ದಿನಕ್ಕೆ 2-3 ಸಿನಿಮಾ ನೋಡದೆ ಇದ್ರೆ ನಾನು ಇದ್ದೇನೆ ಮಾಡಲ್ಲ, ಅಷ್ಟಿಷ್ಟ ನನಗೆ. ಓ ಹೌದಾ, ಗುಡ್. ನಿನಗೆ ಗೊತ್ತಾ ಬಾವಾ, ನನ್ನ ಜಾತಕದಲ್ಲಿ ನಾನು ಡೈರೆಕ್ಟರ್ ಮದುವೆ ಆಗ್ತೀನಿ ಅಂತ ಇದೆಯಂತೆ. ಯಾವ ಡೈರೆಕ್ಟರ್ ಅಂತ ಹೆಸರು ಕೇಳಲಿಲ್ವಾ? ಕೇಳ್ದೆ, ಆದ್ರೆ ಹೆಸರು ಹೇಳಲ್ವಂತೆ. ನನ್ ಮದ್ವೆ ಮಾಡ್ಕೊಳ್ಳೋನು ನನ್ನನ್ನ ಹುಡ್ಕೊಂಡ್ ಬರ್ತಾನಂತೆ. ಅವಾಗ ನಾನೇ ನನ್ನ ಮನ್ಸಿಂದ ಗುರ್ತಿಡಿಬೇಕಂತೆ. ಇನ್ನೇನ್ ಹೇಳಿದ್ರು ಆ ಜಾತಕದಲ್ಲಿ? ಎಲ್ಲ ಹೇಳ್ಬಾರ್ದು. ಹೌದು, ನೀನ್ ಯಾರು? ಏನ್ ಮಾಡ್ತಾ ಇದ್ಯಾ? ನನ್ನನ್ ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ಯಾ? ಇವಳು ನನ್ನ ಫ್ರೆಂಡ್, ಇವಳೇ ನನ್ನ ಸಿನಿಮಾ ಹೀರೋಯಿನ್. ಅವಳನ್ನ ಇಟ್ಕೊಂಡು ನೀನ್ ಸಿನಿಮಾ ಮಾಡಿದ್ರೆ ಅವಳು ನಿನ್ನ ಕುತ್ಕೊಂಡೇ ನೋಡ್ಬೇಕು ಬಾವಾ. ಅವಳನ್ನ ಬಿಟ್ಟು ನನ್ನಂತ ಅಂದವಾಗಿರೋ ಹುಡುಗಿನ ಇಟ್ಕೊಂಡು ಸಿನಿಮಾ ಮಾಡು. ರಾಜಮೌಳಿಗಿಂತ ದೊಡ್ಡ ಹೆಸರು ಬರಬೇಕು. ಅವಾಗ ರಮಾ ರಾಜಮೌಳಿ ಹಾಗೆ ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲಾನು ನಾನೇ ನೋಡ್ಕೋತೀನಿ, ಸರಿನಾ? ತುಂಬಾ ಓವರ್ ಆಯ್ತು ಇವಳ್ದು. ಸ್ಯಾಮ್, ಭಾವಾ, ನಿಜವಾಗ್ಲೂ ಈ ಹುಡುಗಿ ನಿನ್ ಫ್ರೆಂಡೇ ಅಲ್ವಾ? ಹೌದು, ಅಷ್ಟೇ. ಅದನ್ನ ಮೀರಿ ಇನ್ನೇನು ಇಲ್ಲ. ನೀನ್ ಇಲ್ಲೇ ಇರು. ಸ್ಯಾಮ್, ಸ್ಯಾಮ್ ನಿಂತ್ಕೋ. ಭಾವಾ ಭಾವಾ. ಛೇ, ಹುಷಾರಾಗಿ ನಡ್ಸು. ನನ್ನ ಹೆಂಡತಿ ಬೆರಳು ಕೊಟ್ರೆ ಹಸ್ತನ ನುಂಗ್ಬಿಡ್ತಾಳೆ. ಸರಿ ಸರ್. ಬಂದ್ಲು ಅನ್ಸುತ್ತೆ.
ಓಂ ತುಷ್ಟುಸ್. ಇವನೇನೋ ಹೀಗೆ ಕುಣುಕ್ತಾ ಇದ್ದಾನೆ. ಯಾರ್ ಶಿಷ್ಯ ನನ್ನ ಮುಂದೆ ಕೂತ್ಕೊಂಡು ಮನ್ಸಲ್ಲಿ ನನ್ನ ಬಗ್ಗೆ ಅನ್ಕೋತಾ ಇದಾರೆ? ಯಾರೋ ಅಭಾಗ್ಯಳು ಸ್ವಾಮಿ. ಅಭಾಗ್ಯವಂತೆ ಅಲ್ಲ ಸ್ವಾಮಿ, ನನ್ನ ಹೆಸರು ದಮಯಂತಿ. ನನಗೆಲ್ಲ ಗೊತ್ತು. ನಿನಗೇನ್ ಗೊತ್ತು ಮಣ್ಣು? ಅಂದ್ರೆ ನಾನು ಯಾಕೆ ಬಂದಿದ್ದೀನಿ ಅನ್ನೋ ವಿಷಯ ನಿಮ್ಗೆ ಗೊತ್ತೇ ಇರತ್ತಲ್ಲ ಸ್ವಾಮಿ. ಓಂ ಟುಷ್ಟುಸ್. ಲೇ ಬಾಲಟಿ, ಅಮರೆ, ಇವರು ಗುಣ್ಗಿ ಪಿಟ್ಸ್ ಬಂದಿರೋರ್ ತರ ಇದಾರಲ್ವೋ? ಏನದು? ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದೀರಾ? ಕೆಟ್ಟದಾಗಲ್ಲ ಸ್ವಾಮಿ, ತುಂಬಾ ಚೆನ್ನಾಗಿ ಮಂತ್ರ ಹೇಳ್ತಿದ್ದೀರಾ ಅಂತಿದ್ದಾರೆ ಅಮ್ಮೋರು. ಮೂರ್ಖರೇ, ನನ್ನ ಹೆಸರೇ ಗೊತ್ತಿಲ್ವ ನಿಮ್ಗೆ? ಅಂದ್ರೆ ಮರ್ತು ಹೋಗಿದ್ದೀನಿ ಸ್ವಾಮಿ. ನನ್ನ ಹೆಸರು ವನಕಾನಂದ ಸ್ವಾಮಿ ಅಂತ. ಓಂ ಟುಸ್ಟಸ್. ನಗ್ಬಾರ್ದು, ಶಾಪ ತೊಟ್ಟುತ್ತೆ. ಕ್ಷಮಿಸಿ ಸ್ವಾಮಿ, ಈಗ ನನಗ್ ನೀವೇ ದಿಕ್ಕು. ನಿಮ್ ಕಷ್ಟ ಏನು ಅಂತ ಹೇಳೋಕ್ ಮುಂಚೆ ಹೋಗಿ ಬೇವಿನ ಸೊಪ್ಪನ್ನ ತಗೊಂಡ್ ಬನ್ನಿ. ಈ ಟೈಮ್ ಅಲ್ಲ. ಹೌದು, ಹೋಗಿ. ಓಂ ಟುಸ್ಟಸ್. ಏನ್ ಸ್ಯಾಮ್ ಇದು? ನೀನ್ ಹೀಗೆ ಬಂದ್ಬಿಟ್ರೆ ಅವಳೇನ್ ಅನ್ಕೋತಾಳೆ? ಅವಳೇನ್ ಅನ್ಕೋತಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಅವಳು ಹಾಗಂದ್ರೆ ನನಗೆ ಹೇಗಿರುತ್ತೆ? ಅವಳಿವಾಗ ಏನಂದ್ಲು ಅಂತ? ನೀನ್ ರಾಜಮೌಳಿ ಆದ್ರೆ ಅವಳು ರಮಾ ರಾಜಮೌಳಿ ಅಂತೆ. ಅವಳ ಜಾತಕದಲ್ಲಿ ಡೈರೆಕ್ಟರ್ನ ಮದ್ವೆ ಮಾಡ್ಕೋತೀನಿ ಅಂತ ಇದ್ಯಂತೆ. ಇವಾಗ ನಾವ್ ಅದೇನಾದ್ರೂ ಕೇಳಿದ್ವಾ? ಅಯ್ಯೋ ಹುಚ್ಚಿ ಸ್ಯಾಮ್, ಅವಳು ತುಂಬಾ ಅಮಾಯಕಿ. ಅವಳ ಮಾತಲ್ಲಿ ನೀನ್ ಇಷ್ಟ ಅರ್ಥ ಹುಡುಕಿದ್ಯಾ? ನನಗೆ ಗೊತ್ತಿದ್ದಂಗೆ ನಾನಾ ಅರ್ಥಗಳನ್ನ ನೀವು ಹೆಂಗಸ್ರೇ ಬರ್ದಿರ್ತೀರಾ. ನಿನಗ್ ಜೋಕ್ ಅನ್ಸುತ್ತೆ ಸಿದ್ದು. ಅವಳು ನೀನ್ ಅನ್ಕೊಳ್ಳೋಷ್ಟು ಅಮಾಯಕಿ ಏನಲ್ಲ. ಬೇಕು ಅಂತಾನೆ ಚುಚ್ಚಿ ಚುಚ್ಚಿ ಹೇಳ್ತಾಳೆ. ಸರಿ, ಇನ್ನೊಂದ್ಸರಿ ಹಂಗ ಅನ್ಬೇಡ ಅಂತ ಹೇಳ್ತೀನಿ, ಸರಿನಾ? ಅದು ಹಾಗಲ್ಲ ಸಿದ್ದು, ನಂಗೆ ಇಲ್ಲಿ ಸ್ವಲ್ಪ ಅನ್ಈಸಿ ಅನ್ನಿಸ್ತಿದೆ. ನಾವ್ ಎಲ್ಲಿಗಾದ್ರೂ ಹೊರಟೋಗೋಣವಾ? ಸ್ಯಾಮ್, ಸ್ವಲ್ಪ ಯೋಚನೆ ಮಾಡು. ನಾವು ಎಲ್ಲೆಲ್ಲೋ ಅನಾಥರ ಹಾಗೆ ಓಡಾಡ್ತಿದ್ರೆ ನಮ್ಮಮ್ಮ ನಮ್ ನೋಡಕ್ಕಾಗ್ದೆ ನಮ್ಮಮ್ಮ ದ್ವೇಷನ್ ಪಕ್ಕಕ್ಕಿಟ್ಟು ಮತ್ತೆ ನಮ್ಮ ಮಾವನ್ನ ಬೇಡ್ಕೊಂಡು ನಮ್ಮನ್ನ ಇಲ್ಲಿ ಇರಿಸಿದಾಳೆ. ಜೊತೆಗೆ ನನಗೆ ಬುಲೆಟ್ ಆಗಿರೋ ಗಾಯ ಇನ್ನೂ ವಾಸಿ ಆಗಿಲ್ಲ ಸ್ಯಾಮ್. ಹೊರಗಡೆ ಶೌರ್ಯ ಅವರು ನಮಗೋಸ್ಕರ ಹುಡುಕ್ತಿದ್ದಾರೆ. ಇಂಥ ಪರಿಸ್ಥಿತಿಲಿ ನಾವು ಎಲ್ಲಿಗಂತ ಹೋಗೋದು? ನಮ್ಮನೆಗೆ ಕೂಡ ನಾವು ಹೋಗ್ತಿರೋ ಪರಿಸ್ಥಿತಿ. ಸ್ವಲ್ಪ ಅಡ್ಜಸ್ಟ್ ಆಗು ಸ್ಯಾಮ್. ನಮ್ಗೆ ಯಾವುದೋ ಒಂದು ಸಿನಿಮಾ ಓಕೆ ಆಗೋವರೆಗೂ ನಾವಿಲ್ಲೇ ಇದ್ರೆ ಯಾವ ಕಷ್ಟನೂ ಇರೋದಿಲ್ಲ. ನೀನ್ ಹೇಳ್ತಿರೋದು ನಿಜಾನೇ. ಎಲ್ಲಿದ್ರೆ ಆದ್ರೂ ಮಗುನ ನೋಡಬಹುದು ಸಿದ್ದು. ಅವಾಗವಾಗ ಹೋಗಿ ಮಗುನ ನೋಡ್ಕೊಂಡ್ ಬರೋಣವಾ? ನಾವು ಮಗುಗೋಸ್ಕರ ಹೋದ್ರೆ ಇನ್ನು ವಾಪಸ್ ಬರೋದೂ ಇರೋದಿಲ್ಲ ಸ್ಯಾಮ್. ಶೌರ್ಯ ಹದ್ದಿನ ಕಣ್ಣು ಹಾಗೆ ಹುಡುಕ್ತಾ ಇರ್ತಾನೆ. ನಾವು ಹೊರಗಡೆ ಹೋದ್ರೆ ಇಲ್ಲಿದ್ದೀವಿ ಅಂತ ಖಂಡಿತ ಗೊತ್ತಾಗೋಗುತ್ತೆ. ಕಂದ, ನಿನ್ನ ನೋಡ್ಬೇಕು ಅನಿಸ್ತಿದೆ, ಆದ್ರೆ ಬರಕ್ಕಾಗದೇ ಇರೋಂಥ ಪರಿಸ್ಥಿತಿ. ಅವತ್ತ ಕಲ್ಯಾಣಿ ಅಡ್ಡ ಬಂದಿರ್ಲಿಲ್ಲ ಅಂದಿದ್ರೆ ಇವಾಗ ನಾವಿಬ್ರು ಒಟ್ಟಿಗೆ ಇರ್ತಿದ್ವಿ. ಪ್ರಸ್ತ ಕತ್ಲೆ ಆಯ್ತು. ನಿಮ್ ಮೌನ ವ್ರತ ಇನ್ನೂ ಮುಗ್ದಿಲ್ವಾ? ನಂದಲ್ಲ ಚಿಕ್ಕಮ್ಮ, ನನ್ ತಂಗಿದು. ಓ
ಕಲ್ಯಾಣಿ. ಓ ಹಾ ಯಾಕ ಶಾಕ್ ಆಗ್ಬಿಟ್ಟೆ ಚಿಕ್ಕಮ್ಮ? ನಮ್ ಕಲ್ಯಾಣಿದೆ. ಶೌರ್ಯ ಕಲ್ಯಾಣಿಗೆ ಮದ್ವೆ ಆಗಿ ಇಷ್ಟು ತಿಂಗಳಾದ್ರೂ ಪ್ರಸ್ತ ಆಗ್ಲಿಲ್ವಲ್ಲ, ಅದಕ್ಕೆ ಇವತ್ ಪ್ಲಾನ್ ಮಾಡಿದೀವಿ. ಯಾರಾದ್ರೂ ಬೇಡ ಅಂತಾರಾ? ಹೇಳಿದ್ರೆ ಒಪ್ಕೋತಾಳ? ಅದಕ್ಕೆ ಗೊತ್ತಾಗ್ದಿರೋ ಹಾಗೆ ಪ್ಲಾನ್ ಮಾಡಿದೀನಿ. ನೀನು ಹೇಳ್ಬೇಡ ಚಿಕ್ಕಮ್ಮ, ಮೊದ್ಲೇ ನಿನ್ ಬಾಯಿ ಸುಮ್ನಿರಲ್ಲ. ನಾನು ಹೇಳ್ದೆ ಬಿಟ್ಬಿಡ್ತೀನಾ?